ಏ ಅದು ಗಾರ್ಡನ್ ಅನ್ನು ಹಗರ ಬರಲ್ ಬಿಡೋದು ಅದ್ಭುತವಾದ ಗಾರ್ಡನ್ ಭಾರಿ ಬಿಡ. ಏನು ಗೊತ್ತಿಲ್ಲ ಇನ್ನೂ ಹೇಳ. ಗಿಡ ಮಸ್ತ್ ಮಾಡ್ತಾರೆ. ಗಾರ್ಡನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಗಾರ್ಡನ್ ಮಾಡಿದ್ಮ್ಯಾಗ ಮೇಂಟೈನ್ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್. ಟೈಮ್ ಟು ಟೈಮ್ ಕಟಿಂಗ್ ಮಾಡೋದು ಅವೆಲ್ಲ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್. ನೋಡಿ ಮಸ್ತ್ ಮೇಂಟೈನ್ ಮಾಡ್ರೆ. ಹಿಂಗೆ ಆಗೈತಲ್ಲ ಟಿಕೆಟು ಸಿಗ್ತಾರೆ. ಆಮ್ಯಾಗ ಇಲ್ಲಿ ಲೈಟಿಂಗ್ ಗಿಟ್ಟಿಂಗೆಲ್ಲ ಹಂಗೆ ಮಾಡ್ರೆ. ಇನ್ಯಾವ್ದು ಹೋಗೋದು ಅಲ್ಲಿ ಲೇಜರ್ ಶೋ ಐತಂತಲ್ಲ, ಅದನ್ನು ಮುಗಿಸ್ಕೊಳಕ್ಕೆ ಅಷ್ಟೇ. ಅಲ್ಲಿ ಮಸ್ತ್ ಹಾಕ್ಯಾರ ನೋಡಿ. ಇದು ನೋಡಿದಂದ್ರ ನಮ್ಮ ಊರಾಗಿನ ಪಿಕ್ಚರ್ ಟಾಕೀಸ್ ನೆನಪು ಬರತೈತ್ರಿ. ಅಲ್ಲಿ ಎಲ್ಲ ಸ್ಟೂಲಿಂಗ್ ಹಾಕಿರ್ತಾರ. ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಇಲ್ಲಿ. ಅದ ಎಷ್ಟಕ್ಕೊಂದು ಹಾಕ್ಯಾರ ನೋಡ್ರಿ ಎಲ್ಲ. ಸೂಪರ್ ಬಿಡೋದ. ಎಷ್ಟು ಕಲರ್ ಇರ್ಬೇಕು ನೋಡ್ರಿ ಮನುಷ್ಯನ ಕಡೆ. ನೋಡಕ್ಕೆ ಹಿಡ್ಕೊಂಡು ಸಾಲ ನೀರೊಳಗನ ಅದೇ ಮತ್ತೆ ಅದಕ್ಕೆ ಚಸ್ಮಾ ಹಾಕೊಂಡ್ಬಿಟ್ಟೇನಿ. ಕರ್ನಾಟಕ ಇಲ್ಲಿ ಹಣ ಈಗ ನಾ ತೊಡಗಿ ಹಂಗ ಸುಮ್ಮನೆ ಅಲ್ಲ ನಮ್ಮ ಕರ್ನಾಟಕ ಅಂತ ಹೇಳಿದ್ರೆ. ಆಲಮಟ್ಟಿ ನಮಸ್ಕಾರಗಳು. ಜಲವೇ ಸಂಪತ್ತು. ಕೃಷ್ಣ आरिफ है ना? आरिफ है। कैसा है आरिफ है? कैसा है? अच्छा है नहीं? ಟೈಮ್ ನೋಡಿದ್ರೆ ಇವಾಗ 1 ಗಂಟೆ ಆಗೈತಿ. ಈಗ ನಾವೆಲ್ಲದು ಅಂತ ಹೇಳಿದ್ರೆ ಕುಸುಗಲ್ ಒಳಗದೇವಿ. ಕುಸುಗಲ್ ಒಳಗಿದ್ವಿ ಅಂತ ಹೇಳಿದ್ರೆ ಉಣ್ಕಲ್ಲಾಗ ಬಂದಂಗೆ ರೀ. ಯಾಕಂದ್ರೆ ಕುಸುಗಲ್ಗೂ ಉಣ್ಕಲ್ಗೆ ಭಾಳ ಸಮೀಪ ಐತ್ರಿ. ಈಗ ಪೆಟ್ರೋಲ್ ಹಾಕ್ಸ ನಮ್ಮ ಹೆಸರು ನಾರ್ಮಲಿ ನೋಡಿರಿ. ನಮ್ಮ ಹೆಸರು ನಾರ್ಮಲಿ
ಮತ್ತು ಇಲ್ಲಿ ನಮ್ಮ ಬಾಜು ಹೊಸ ಮನೆ ಆಗೈತೆ ನೋಡ್ರಿ ನಮ್ಮ ಮನೆ ಬಾಜು ಹೊಸ್ದಾಗೈತೆ ರೀ. ಹಾಂ ಹೋಗ್ಬಾರ ಸುಮ್ಮನೆ ಹಾಂ ಗುಡ್ ನೈಟ್ ಗುಡ್ ಬಾಯ್. ರಸನ ಚಾಗಿ ಏನು ಬೇಡವಾ ಪಾಪ ದಡ್ಕೊಂಡೆ ನೀನು ಬಾ ಬೇಡ ಬಾ ಬೇಡ 1 ಗಂಟೆ ನಮ್ಮ ಚಾ ಅಂದ್ರೆ ತೊಗೊಂಡ್ರಿ ಒಂದು ಸ್ವಲ್ಪ ಚಾಕು ಬೇಕಿದ್ರಲ್ಲ ಬಂದು ಕಾಲೇಜ್ ಕಡೆ ಇಳ್ಯಾಕತ್ತಿದ್ದೀರ ನಾವು ಇಳ್ಯಾಕತ್ತಾರ ಅಲ್ಲೆಲ್ಲ ಸಾಮಾನು ತೆಗಿಯಾಕತ್ತಾರ. ಹಾಂ ಹಾಂ ಬಾ ಸುಮ್ಮನೆ ಇದಮ್ಮ ಇಲ್ಲ ನೀವು ಮಾಸ್ ಹೋಗ್ಬಿಡ್ರಿ ಬ್ಯಾಗ್ ಇಟ್ಟು ವಿಶೇಷ ಇವ್ರು ಒಂದೊಂದು ಸಿಂಗಲ್ ಅದಾರ ಒಂದು ಹಾಕ್ಯ ನಿಂದಿರ್ತಾರ. ನಮ್ಮ 4 ಮಂದಿ ಹೋದವ ಅದ್ರಾಗ ಅರಿವಿ ಮಂದಿ ಅಂದ್ರೆ 2 ಬ್ಯಾಗ್ ಮಾಡ್ಬೇಕಿತ್ತು. 2 ಬ್ಯಾಗ್ ಯಾಕೆ ದೊಡ್ಡ ಬ್ಯಾಗ್ ಇದ್ದೆ ಮತ್ತೆ ಇಬ್ಬರು ಅರ್ಧ ಹೊತ್ಕೋರಿ ಮಾಡಿ. ಹಾಂ ಮುನ್ನ ನೋಡಿದೇನ ಅದನ್ನ ತಡಿ ನಿಮ್ಮ ಸಪೋರ್ಟ್ ಅದನ್ನ ನಾನು ಊರಿಗೆ ಹೋಗೋ ಮಟ ಊರಿಗೆ ಹೋಗಿ ಬಂದ್ಮೇಲೆ ಒಂದು ಹೆಂಗೆ ಅವಾಜ್ ಮಾಡಕತ್ತಾರ. ಹೊತ್ಕೊಂಡು ಮನಿ ಮಠ ಬರೋ ಮಾತಾಡೋದು ಇನ್ನೊಂದು ಬದ್ನಾಗ ಈಗ ಒಂದೊಂದು ಬದ್ನಾಗ ಹೇಳ್ಬಿಡ್ದು ಬ್ಯಾಗ್ ಬನ್ನಿಗೆ ಏನಂತಪ್ಪ ಇವ್ರಿಗೆ? ಹಾಪ ಏನ್ ಬೇಕಂತೆ? ಉಂಡಿ ಡಬ್ಬಿ ಅದಾವ ಇಲ್ಲೇ ಅದಾವೆಲ್ಲ. ನೋಡ್ರಿ ಬರೋಬ್ಬರಿ 1:30 ಆಗೈತಿ ಟೈಮ್. ಬಂದ್ವಿ ನಾವು. ಇಲ್ಲಿ ಮಳೆ ಅಂತರ ಸಿಕ್ಕಾಪಟ್ಟೆ ಆಗ್ಬಿಟ್ಟತ್ರಿಪ್ಪ. ನೋಡಿ ನಮ್ಮ ಮನೆ ಒಳಗೆಲ್ಲ ನೀರು ಬಂದ್ಬಿಟ್ಟವ್ರಿ. ಇಲ್ಲಿ ಮಠ ನೀರು ಅದಾವ. ಈ ಪಾಡ ತೆಗೆದು ಒರೆಸಿ ಕುರ್ಚಿ ಎಲ್ಲ ಇಡ್ಬೇಕು. ಪಪ್ಪ ಅಲ್ಲೆಲ್ಲ ಸಾಮಾನು ಇಡಾಕತ್ತಾರಲ್ಲ ತಳಗ ಗಾರ್ಡನ್ ಮೇಲೆ. ಇಟ್ಟು ಬರಲಿ ನಾವು ಇದನ್ನು ಕ್ಲೀನ್ ಮಾಡೋಣ ಅಂತೇಳಿ. ಏನು ಒಬ್ರನ್ನ ಹಾಂ ಹೋಗ್ರ ನೀನು ಖಾಲಿ ಪಿಲ್ ಹಂಗೆ ತಲ್ಸಮ್ಮನ ಎಷ್ಟೋ ಗುಳಿಗೆ ತಗೋ ಕಡಿಮೆ ಆಗಂಗಿಲ್ಲ. ಡಾಕ್ಟ್ರ್ ಚೆಕ್ ಮಾಡಿ ಒಂದು ಗುಳಿಗೆ ಕೊಡ್ತಾರಲ್ಲ ಅವ್ರು ಕರೆಕ್ಟ್ ಕೊಡ್ತಾರೆ, ಅದಕ್ಕೆ ಕಡಿಮೆ ಆಕೈತಿ. ಇದು ಸಾಧ್ಯವೂ ಬಾ ಅಂತ ಹೇಳಕತ್ತೀನಿ ದವಾಖಾನೆ ಕೊಲ್ಲಂತ. ಸಣ್ಣಗ್ರಾಮನ ನಿನಗೆ ಲೈಟಾಗಿ ನೆಗಡಿ ಆಗುತ್ತೆ. ನಾವು ಟ್ರಿಪ್ಪಿಗೆ ಹೋಗೋಂಥ ಮುಂಚೆ ಟ್ರಿಪ್ಪಿಗೆ ಹೋದ್ಮ್ಯಾಗ ಆಯ್ತಲ್ಲ ನೀರಿಗೆ ಚೇಂಜ್ ಆಗ್ಬಿಟ್ಟು ನಿನಗೆ ಆ ನೆಗಡಿ ನಿನಗೆ ಇನ್ನೂ ಹೆಚ್ಚಿಗೆ ಆಗ್ತದೆ. ಸುಮ್ಮನೆ ಅವ್ರು ಊಟ ಮಾಡಿ ನ್ಯೂಟ್ ಮಾಡ್ರಿ ಗಟ್ರೆ ಎಲ್ಲ. ಹೌದು ನೋಡಿ. ಇಲ್ಲ ಇದೇನು ಬರ್ತೇನೆ ಇಲ್ಲಿ ರೋಡ್ ಐತಲ್ಲ ಹಿಂಗೆ ಗಾಡಿ ಹೋಗಾಕ ಬರಾಕ ತ್ರಾಸ ಆಗ್ಬಾರ್ದು ಅಂತೇಳಿ ಅದ್ರ ಮ್ಯಾಗ ಮತ್ತು ಕಾಂಕ್ರೀಟ್ ಹಾಕ್ಯಾರ. ಉಳ್ಕೆದೆಲ್ಲ ಇದು ಬಿಟ್ಟಾರ ಹಂಗೆ. ಏನು ಮಾಡ್ಕೊತಾನೆ ಮನೆ ಯಾರ ಬೇಕಂತ ಹೇಳಿದ್ರೆ ಅದ್ರ ಮ್ಯಾಗ ಇದು ನೋಡ್ಬೇಕು ಪರ್ಸಿ ಗಿರ್ಸಿ. ಸ್ಟಾರ್ಟನ ಈಗ ಬಾಟಾ ಬಾಟಿ ಚುವಾ ಕಾಟಿ. ಹಾಂ ರೀ ಅಲ್ಲಮ್ಮರ ಬಳಿ ಒಂದಿಟ್ಟು ತಗೊಂಡು ಹೋಗ್ಬೇಕಾ. ಅವ್ರ ಆಟೋದಲ್ಲಿ ಫೋನ್ ಹಚ್ಚ್ರಿ. ಅದ್ರ ನಾನೀಗ ಫೋನ್ ಹಚ್ಚಿದ್ದೆ. ಅವ್ರು ಬರ್ತಾರಂತೆ 15 20 ನಿಮಿಷ ಆಕದಂತೆ. ಆಯ್ತು ಅವ್ರಿಗೆ ಬರಂತ ನಾನು ಅಲ್ಲಿ ಮಟ್ಟ ಇಲ್ಲಿ ಚಾಚಿಯರಿಗೆ ಅದನ್ನು ಕೊಡೋದು ರೀ. ಅವ್ರ ಆಟೋದವ್ರು ಬಂದಂದ್ರೆ ತಗೊಂಡು ಹೋಗಿ ಕೊಟ್ಟು ಬರೋಣಂತ ಅಮ್ಮರಿಗೆ. ಅವರನ್ನ ಗೊತ್ತಾನ ಇಲ್ಲಿ ಮಠ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಮತ್ತು ಕರ್ಕೊಂಡು ಬರ್ತಾರೆ ಆಟೋದವ್ರು. ಹಾಂ ಸ್ವಲ್ಪ ವೇಟ್ ಮಾಡ್ತಾರೆ ಅವ್ರೆ. ಹಿಂಗಾಗಿ ನಾವು ಅವ್ರಿಗೆ ಕರೀದೆ ಆತು. ಈಗ ನಾವೆಲ್ಲ ಹಂಚು ಮಠ ಅಂದ್ರೆ ಟೈಮ್ ಅಷ್ಟು ಆಕೈತೆ. ಅವ್ರು ಬಂದು ಬಿಡ್ಲಿಕ್ಕೆ ತೊಗೊಬರೋಣಂತೆ. ಇದು ಮಸ್ತ್ ಐತಿ ಸ್ವೀಟ್. ಸ್ಪೆಷಲ್ ಇದೆ. ಗುಲ್ಬರ್ಗ ಸ್ಪೆಷಲ್ ಸ್ವೀಟ್ ಇದೆ. ಅಂತ ಸ್ವೀಟ್ ಅಲ್ಲ ಮಾಲ್ಪುರಿ. ಮಾಲ್ಪುರಿ ಅದ ಇದು ನೋಡಿ ಲಡ್ಡು ಬಳಿ ಲಡ್ಡುಗೇನ ಇವು? ಎಷ್ಟು ಚಂದ ಅಲ್ರಿ ಇವ. ಚಂದ
ಲಡ್ಡುನಾಗ ಹಗ್ಗಕ್ಕೆ ಬೆಳೆಯಕತ್ತಾಳೆ. ಮತ್ತೆ ಆಕಿಗೇನು ಆಟ ಇರ್ಬೇಕಂತ ಮಾಡಿದ್ರ ನೀವು? ಹ್ಞೂ ಆಟ ಏನಂತ ಮಾಡಿದ್ರೆ? ಹುಡುಗರು ನೋಡಿ ಯಾವಾಗ ಬೆಳಿತಾರೋ ಹೆಂಗೆ ಬೆಳಿತಾರೋ ಗೊತ್ತಾಗಂಗಿಲ್ಲ. ಆಟ ಇರ್ಬೇಕು ಅನ್ಸೋದು ಒಂದ್ಸರ. ನೋಡಿ ತಗೋಣ. ಮಳಿ ಮಾತ್ರ ಸುಮ್ಮನೆ ಎಲ್ಲ ಕಡೆ ಐತೆ ನೋಡಿ. ಮಳಿ ಮಾಡ್ರಿ. ಮಳಿ ಮಾಡಲ್ಲ, ಮಳಿ ಹೌದೌದು. ಗುಲ್ಬರ್ಗ ಒಳಗೈತಿ, ಬಿಜಾಪುರ ಒಳಗೈತಿ, ಎಲ್ಲ ಕಡೆ ಐತೆ ಮಳಿ. ಆಮ್ಯಾಗ ಅಲ್ಲೆಲ್ಲ ಹೋಗಿ ಮತ್ತೆ ಇಲ್ಲಿ ಬಂದ್ವಿ, ಇಲ್ಲಿ ಚಾಲು ಐತೆ ಮಳಿ. ನನಗೆ ಶೋ ಮಸ್ತ್ ಏನು ಶೋ? ಅದು ಶೋ ಹೋಗಿದ್ದಲ್ಲ ಲಾಸ್ಟ್. ಅಲ್ಲಿ ಲೇಜರಿಂದ ಕಾರಂಜಿ ಹೋಗೋದಲ್ಲ, ಅದ ಭಾರಿ ಐತೆ ಬಿಡ. ಅದ ನಸರನ ಏನೋ ಟ್ರಿಪ್ ಸಕ್ಸಸ್ ಆತ. ಈಗ ಮತ್ತೆ ಮುಂದೆ ಏನು ಮಾಡೋದ? ಮುಂದೆ ಮತ್ತೆ ಮುಂದಿನ ಸಲ 3 ತಿಂಗಳು ಬಿಟ್ಟು ಯಾವ ಟ್ರಿಪ್ಪಿಗೆ ಹೋಗ್ಬೇಕು ಅದನ್ನ ಮಾತಾಡತ್ತೀವಿ. ಮತ್ತೆ 3 ತಿಂಗಳು ಬಿಟ್ಟ ಒಂದು 3 ತಿಂಗಳು ಬಿಟ್ಟು ಮತ್ತೆ ದೂರ ದೂರ ಹೋಗನ್ರ. ಏನು ಇವನ ಏನೋ ಎಲ್ಲ ಬದ್ನಿಕಾಯಿ ಅವು ಉಳ್ದುದು ಇವನ. ಅಲ್ಲಿ APMC ಒಳಗೆ ಸ್ಟೋರೇಜ್ ಐತಿ. ಅಕ್ಕಿ ಉಳ್ದಾವು, ಬದ್ನಿಕಾಯಿ ಸೌತೆಕಾಯಿ ಎಲ್ಲ ಉಳ್ದಾವು. ಅದಕ್ಕೆ ನಾವೇನಂತೀವಿ ಅವನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಬದ್ನಿಕಾಯಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅನ್ನತ್ತೀವಿ. ಇದು ಚಲೋ ಅಲ್ಲ ಪ್ಲಾನ್. ಯಾವಾಗ ಈಗ ಮಾಡೋಣ? ಇಲ್ಲ ಸುಮ್ಮನೆ ರೆಸ್ಟ್ ಮಾಡಿ ನಡೆಯಲಿ. ಬೆಳಗ್ಲಿಂತ್ರ ಮಾಡೈತೆ ಹೆಸರನ್ನ ಅರ್ಬಿ ಹೋಗೋದಕ್ಕಿಲ್ಲ, ಇನ್ನು ಊರಿಗೆ ಹೋಗ್ಬಂದಿದ್ರು. ಆದ್ರೆ ನಮ್ಮ ಟ್ರಿಪ್ ಮಸ್ತ್ ಆತ್ವಾ. ನಾವು ಯಾವಾಗಾರ ಹೋಗ್ಲಿ ನಮ್ಮ ಟ್ರಿಪ್ ಸಕ್ಸಸ್. ಮೈಂಡ್ ಫ್ರೆಶ್ ಆತ. ಭಾರಿ ಆಕತಿ. ಈ ಸಲ ಏನೈತಿ ವಿಚಾರ, ಅಡಿಗೆ ಮಾಡ್ಕೊಂತಾನ ಹೋಗ್ಬೇಕಂದ್ರೆ ಮಜಾ ಬರ್ತೈತಿ ಅಂತ ಮಾಡ್ಕೊಂಡಿದ್ವಿ. ಹಂಗ ಆತಲ್ಲ ಅದು, ಹಂಗ ಆತ. ಅಲ್ಲಿ ಹೊಲ್ದಾಗ ಅಡಿಗೆ ಮಾಡಿದ್ ಮಸ್ತ್ ಮಜಾ ಬಂತು ನಮಗೆ, ಹೌದಿಲ್ಲ? ನನಗೆ ಗಾಳಿ ಇತ್ತು, ಆಮೇಲೆ ಮಳಿ ಒಂದು ಸ್ವಲ್ಪ ಅಂತ ಹಂಗ ಆಗ್ಬೇಕದು. ಹಂಗಾದ್ರೆ ಚಲೋ ಆಗದ. ಹಂಗಾದ್ರೆ ಹಿಂಗಾಕೈತಿ. ಅದು ಕೊಯ್ 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 ಅನ್ಕೊಂಡ್ ಕುಂದ್ರಕ್ ಬರ್ತೈತಿ, ಹೌದಿಲ್ಲ? ನೆಗಡಾಗಿ. ಇವಾಗಂತ ನೋಡ್ರಿ ಅಲ್ಲಿ ತಳಗೆ ಎಲ್ಲರಿಗೂ ತಬ್ರು ಕೊಟ್ಟೇರಿ. ಆಮೇಲೆ ನಾನು ಸ್ವಲ್ಪ ಏನಪ್ಪ ಅಂದ್ರೆ ಟ್ರಿಪ್ಪಿಗೆ ಹೋಗೋದೆಲ್ಲ ಲೆಕ್ಕ ಅದನ್ನೆಲ್ಲ ಮಾಡ್ಬೇಕಲ್ರಿ. ಅಂದ್ರೆ ರೇಷನ್ಗೆ ಎಷ್ಟು ಹೋಯ್ತು, ಗಾಡಿಗೆ ಎಷ್ಟು ಹೋಯ್ತು ಅಂತಂದು ಹೇಳಿ ಅದೆಲ್ಲ ಬಾಬಾ ಹಚ್ಚಿರ್ತಾರೆ ಒಂದಲ್ಲಿ ಇದ್ರೊಳಗೆ. ಅದಕ್ಕೆಲ್ಲ ಏನಾದ್ರೂ ಕಡಿಮೆ ಬಿತ್ತಂತ ಹೇಳಿದ್ರೆ ಮತ್ತೆ ಎಲ್ಲರೂ ದುಡ್ಡು ಹಾಕೋದ್ರಿ. ಅದು ಅಂದ್ರೆ ಟ್ರಿಪ್ಪಿಗೆ ಹೋಗಿದ್ದು ಏನಾದ್ರೂ ಜಾಸ್ತಿ ರೊಕ್ಕ ಆಗಿತ್ತಪ್ಪ, ನಾವು ಕೊಟ್ಟದಕ್ಕಿಂತ ಇನ್ನೂ ಜಾಸ್ತಿ ಆಗೈತೆ ಅಂದ್ರೆ ಮತ್ತೆ ರೊಕ್ಕ ಹಾಕೋದು. ಏನಾದ್ರೂ ಕಡಿಮೆ ಇತ್ತಪ್ಪ ಅಂತ ಹೇಳಿದ್ರೆ ಅಕಸ್ಮಾತ್ ದುಡ್ಡು ಏನಾದ್ರು ಉಳಿತಪ್ಪ ಅಂತಂದು ಹೇಳಿದ್ರೆ ಎಲ್ಲರಿಗೂ ಕೊಡ್ತಾರೆ ಬಾಬಾ ಹಂಚಿ. ಆಮೇಲೆ ರೇಷನ್ ಅಷ್ಟೇ ರೀ, ರೇಷನ್ ಏನೇನು ಉಳ್ತೈತೆ ನೋಡಿ ಎಲ್ಲರಿಗೂ ಕರೆ ಕಳಿಸಿ ಅದು ಸ್ವಲ್ಪ ಬರುವಂತಕ್ರಿ ಎಲ್ಲರಿಗೂ ಹಂಚ್ತಾರೆ ರೀ ಬಾಬಾ. ಸೊ ಹಂಗಾಗಿ ಕರೆ ಕಳಿಸಿದ್ರಿ. ಈಗ ನಾವು ಅಲ್ಲಿ ಹೋಗಿದ್ವಿ ತೊಳಗೆ, ಅಲ್ಲಿ ಸ್ವಲ್ಪ ಚಾಪ ಕೂಡ ಹೇಳ್ತಾರೆ. ಮಳೆ ಒಂದು ಬರ ಆಗ್ತೈತೆ. ಈಗ ನಾವು ಅಲ್ಲಿ ಅಮ್ಮ ಕಡೆ ಹೋಗಿ ಅವರು ಸ್ವಲ್ಪ ತಬ್ರು ಕೊಟ್ಟು ಬಂದ್ರೆ ಚಿಂತಬಿಟ್ಟು ಆಗತ್ತರಿಪ್ಪ ನಮ್ಗೆ. ಯಾಕಂದ್ರೆ ತಬ್ರಕ್ಕೆ ಎಲ್ಲರೂ ಕೊಟ್ರೆ ನಮ್ಗೆ ಒಂಥರ ಸಮಾಧಾನ ಅನ್ನಿಸ್ತೈತಿ. ಅದ್ರ ಸಂಬಂಧ ಈಗ ಅಲ್ಲಿ ಹೋಗಿ ಬಂದ್ರೆ ಆತಂತ ಆಟೋ ಹೇಳ್ರ ಮನೆಯವ್ರು ಆಟೋಕ್ಕೆ ಹೋದ್ರೆ ಆತಂತೇಳಿ. ನಾಳೆ ಬೆಳಿಗ್ಗೆ ಹೋಗ್ಬೇಕಂತ ಹೇಳಿದ್ರೆ ಮಕ್ಳು ಸ್ಕೂಲ್ ಕಳ್ಸೋದು, ಆಮೇಲೆ ಮನೆಗಿಂದ ಕೆಲಸ. ಇಲ್ಲಿ ನೋಡಿ ಇಲ್ಲಿ ಟೂರ್ಗೆ ಹೋಗಿ ಬಂದಿದ್ದು ಅರ್ಬಿ ಬ್ಯಾಗ ಇನ್ನೂ ಇಲ್ಲೇ ಇಟ್ಟೇನ್ರಿ. ನಾವು ಹೊರಗೆ ಒಂದು ಅರ್ಬಿ ಹೋಗೋದಿಲ್ಲ ರೀ ನಾನು. ಮತ್ತು ಊರಿಗೆ ಹೋಗ್ಬಂದು ಜಳಕ ಮಾಡಿದ್ದು ಹೋಗಿದ್ವು. ಅವು ಬಚ್ಚಲ್ದಾಗೂ ತುಂಬೇವ್ರಿ ಅರಿಬಿ. ಇಷ್ಟೆಲ್ಲ ಕೆಲಸ ಐತೆ, ನಾನು ನಾಳೆ ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ ಈಗ ಹೋಗಿ ಬಂದುಬಿಟ್ರೆ ಆತ ಅಂಥೇಳಿ ಮಾಡಿರಿ ನಾವು. ಹೋಗಿ ಈಗ ಅವ್ರಿಗೂ ತಬ್ರು ಕೊಟ್ಟು ಬಂದುಬಿಡ್ತೀನಿ ರೀ. ಅಮ್ಮ ಅಂಗಡಿ ಹಚ್ಚಾರಂತ, ಇಲ್ಲ ಅಂಗಡಿ ಕಡೆ ಹೋಗಿ ಲೋಕನ ಕೊಟ್ಟು ಬಂದುಬಿಡ್ತೀವಿ. ನೀನು ಬರ್ತೀನಿ ತಮ್ಮನ ನಡಿ ಹೋಗೋಣ. ಬಂದೈತ್ರಿ ಆಟೋ ನೋಡಿ, ಹತ್ತು ತಮ್ಮನ. ಮತ್ತೆ ತೆಗ್ದಿಲ್ಲ ನಮ್ನ ಡೋರ್. ಬರ್ರ ಅಣ್ಣಾರ, ಅದ ಡೋರ್ ತೆಗಿಯಕ್ಕೆ ಬರಲ್ಲ ಬರ್ರಿಪ್ಪ ನಮ್ಮ. ಅವರು ಬರ್ತಾರ ದುಡಿಗೆ. ಹಾಂ, ನೀವು ಹೊಡೆಯಲ್ಲ ಆಟೋ? ಹೊಡ್ತೀನಲ್ಲ, ಮಸ್ತ್ ಸುಮ್ಮನೆ ಇಸ್ಕೊಂಡು ಹೋಗೋ, ನಾವು ಹೊಡ್ಕೊಂಡು ಹೋಗಿ ಬರ್ತಿತ್ತಲ್ಲ. ಅವ್ರು ಕೇಳಿದ ಬರ್ತೀನಂದ್ರೆ ಅಮ್ಮ ಅಂಗಡಿ ಹಚ್ಚಿರ? ಅಂಗಡಿ ಹಚ್ಚೇನ್ ನೋಡ್ಬೇ. ಮಳಿ ಬರತ್ತತ್ರಿಪ್ಪ, ಹೋಗಿ ಬರ್ಸಲ್ ಸಾಕ್ರಿ. ಬರ್ರಿ ಬರ್ರಿ, ಮತ್ತೆ ಮಳೆ ಬೇಕಲ್ವಾ ಪೀಕಿಗೆ? ಹೌದ್ರಿ, ಮಳೆ ಇಲ್ಲಿ ಕ್ರೇನ್ ಮುನ್ನದೈತಿ. ನಾವು ಅಲ್ಲ 9:30 ಆಗ್ಬಂತ ಆಗಲೇ ಟೈಮ್ ಹೋಗ್ಬಿಡ್ಬೇಕಾಯ್ತ್ರಿ. ಹೋಗ್ಬೇಕು ಗಿರಾಕಿ ಈಗ ಬರ್ತಿರ್ತಾವ ಒಂದೊಂದು. ನಮ್ದು ಟ್ರಿಪ್ ಚಲೋ ಆತ್ರಿಪ್ಪ. ಚಲೋ ಆತ, ಆರಾಮ್ ಹೋಗಿ ಬಂದ್ರೆ ದೇವ್ರಿಗೆ ಅದನ್ನ ನೆನ್ಸಾಕತ್ತಿದ್ದೆ. ಮಕ್ಕಳು ಮರಿ ಕರ್ಕೊಂಡು ಹೋಗ್ಯಾರ. ದೇವ್ರ ಪರಮಾತ್ಮ ಬೀಫಾತ್ ಮಾಡ್ತಿದ್ದಪ್ಪ ಆರಾಮ್ದಿದ್ದ ಕಳಿಸ್ಪ ಅಂತಂದು ಆರಾಮ್ ಹೋಗಿ ಬಂದ್ರಿ. ಇದ ಒಂದು ಸಂತೋಷ. ಗುಲ್ಬರ್ದಾಗ ಏನೋ ಅಷ್ಟು ಇದ್ದಿದ್ದಿಲ್ಲ ಮಳಿ ರೀ. ಹಾಂ, ಬಿಜಾಪುರದ ಹತ್ತಿತ್ತು ನೋಡ್ರಿ ಮಳಿ. ಜಿಟಿ 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 ಹತ್ತಿತ್ರಿ. ಆದ್ರೆ ಅಂತ ಮಳೆ ಅನ್ಲಿಲ್ಲ ಬಿಡ್ರಿ, ನಾವು ಎಲ್ಲ ಅಡ್ಡಾಡಿ ನೋಡಿ ಬಂದಿವಿ. ಚಲೋ ಆತು ಬಿಡು. ಹೋಗಿದ್ದ ನೋಡಾಕ ನಿಂದಾಗ ನೋಡಿ ಬಂದಿದ್ದ. ಮತ್ತೆ ಅಲ್ಲೆಲ್ಲ ಹೋಗಿದ್ದೀವಿ ರೀ, ಹಾಂ, ಆ ಶರಣಬಕ್ಕರ್ ಮನೆಗೆ ಅಲ್ಲೆಲ್ಲ. ಅಯ್ಯವ್ವ ಹೋಳಿಗೆ ಊಟ ಮಾಡಿ ಉಣಿಸ್ ಕಳ್ಸಿದ್ರ ಅಲ್ಲೇವ. ಹ್ಞೂ ರೀ, ಆಕಿ ಮಕ್ಕಳು ಬರೀ ಪುಣ್ಯ ಬರ್ಲಿವ. ಮತ್ತೆ ಇಲ್ಲಿ ಬಿಜಾಪುರದಾಗ ಅವ್ರು ಊಟ ಅವ್ರು ಮಾಡಿ ಕಳ್ಸಿದ್ರು ಬಿಜಾಪುರದವ್ರು. ಅವತ್ತು ರಾತ್ರಿ ಎಲ್ಲೆಲ್ಲಿ ಬಿಡವಲ್ರಿ ಅವ್ರು. ಅವರು ಬಿಡವಲ್ಲ, ಅವರು ಬಿಡವಲ್ರಿ. ಇಲ್ಲ ನಮ್ಮ ಮನ್ಯಾಗ ವಸ್ತಿ ಉಳಿರಿ, ಬೆಳಗ್ಗೆ ಹೋಗಂತ್ರಿ ಬೆಳಗ್ಗೆ ಹೋಗಂತ್ರಿ ಅಂತ ಹೇಳಿ. ಹೌದು, ಪಾಪ ಅಷ್ಟು ಜೀವ ಮಾಡಿದ್ರಿಪ್ಪ ಹೋದಾಗ. ನೋಡುವ ಎಷ್ಟು ಹತ್ಕೊಂತಾಗ ಮಂದಿ. ಹ್ಮ್, ಹಾವ
ನಮ್ಮ ಮಂದಿ ತಮ್ಮ ಮಂದಿ ಅನ್ನೋದು ಇದು ಇಲ್ಲ. ಹಂಗೆ ಎಲ್ಲ ಒಂದ ಅಂತಂದು ಹಚ್ಕೊಂಡು ಹೋಗ್ತಾರ. ಅದ ಒಂದು ದೊಡ್ಡ ಪುಣ್ಯ ಬೇ. ಹೌದ್ರಿ. ಹಾಂ, ನಾವು ಹಂಗೆ ನಡ್ಕೋಬೇಕು, ಅವ್ರು ಹಂಗೆ ನಡ್ಕೋಬೇಕು. ದೊಡ್ಡ ಪುಣ್ಯ ಅದು. ಭಾಳ ಸಂತೋಷ ಆತು ಹೋಗಿ ಬಂದಿದ್ದಕ್ಕೆ. ಇದು ತೋರಿ ಬಾಸ್ ತೆಗಿರಿ ತಬ್ರಕಮ್ಮ ಅಲ್ಲಿ ಹೋಗುತ್ತೆ ಮನೆಗೆ. ಇಲ್ಲಿ ತೋರಿಪ. ಮತ್ತೆ ಈಗ ಆಟೋದಾರ ನಿಂದಿರ್ಬೇಕಲ್ರಿ ಅವ್ರು. ಹಳಕಟ್ಟಿ ವಾಡಿ ರೀ. ವಾಡಿ ಒಳಗೆ ಭಾರಿ ಐತ್ ಬಿಡ್ರಿ ದರ್ಗಾ. ಹೌದು, ಮಸ್ತ್ ಐತಮ್ಮ ದರ್ಗಾ. ಭಾರಿ ಐತಂತವ. ಆಸೆ ಫೋನ್ಯಾಗ ಹೊಡೆದು ತೋರಿಸಿದ್ದು ಹಾಂ, ನೋಡಿದೆ. ಭಾರಿ ಐತಿ ಬಿಡು. ಚಲೋ ಐತಲ್ರಿ? ಹಾಂ, ಚಲೋ ಐತಿ. ಮಸ್ತ್ ಐತಿ ದರ್ಗಾ. ಉಳ್ಕೊಳಕ ಅದಕ್ಕೆ ಭಾರಿ ಅನುಕೂಲ ಐತಿ ಬಿಡ್ರಿ. ಚಲೋ ಐತಿ ಬಿಡು. ಊಟ ಐತಿ ಅಂತ ಅಲ್ಲಿ. ಹಾಂ, ಹಾಂ, ಬೆಳಿಗ್ಗೆ ನಾಷ್ಟ ಮಾಡ್ತಾರಿ, ಮಧ್ಯಾಹ್ನ ಊಟ, ರಾತ್ರಿ ಊಟಮ್ಮ ನೋಡುವ ಯವ್ವ. ಅಷ್ಟೆಲ್ಲ ಐತ್ ನೋಡ್ರಿ ದೇವ್ರು ಅಲ್ಲಿ. ಎಷ್ಟು ಸೌಕರ್ಯ ಕೊಟ್ಟಿದ್ದಾನ ಅವ್ರಿಗೆ. ದೇವ್ರ ದಯ ಎಷ್ಟಿದ್ದಿತ್ತು. ಆವ ಊಟ ಉಣ್ಸೋದು ದೊಡ್ಡ ಪುಣ್ಯ ಬೇ. ಹೌದ್ರಿ. ಹಾಂ, ಭಾಳ ಪುಣ್ಯ ಬರ್ತೈತಿ ಅವ್ರಿಗೆ ಊಟ ಉಣ್ಸಿದ್ರ ಅಂದ್ರೆ. ಮಳೆ ಅಂತೂ ನಿನ್ನೆ ಸುಟ್ಟು ಹೊತ್ಕೊಂಡ್ಬಿಟ್ಟತ್ರಿಪ್ಪ, ಕಡಿಮೆನೇ ಆಗಿಲ್ರಿ ನೋಡ್ರಿ. ಬೆಳಗ್ಗೆನ ಆಗ್ಲೇ ಮತ್ತೆ ಮಳೆ ಸ್ಟಾರ್ಟ್ ಆಗೇ ಬಿಟ್ಟತಿ. ತಮ್ಮನ್ನ ಹೋದ್ಲಿ ಸ್ಕೂಲ್ಗೆ, ಇಲ್ಲೇ ಬಂದಿತ್ರ ವ್ಯಾನ ಕಳಿಸಿದ್ವಿ. ಆಮೇಲೆ ಇಲ್ಲಿ ಸಾನ್ಯ ನಿಂತಾಳ, ಅವ್ರ ಫ್ರೆಂಡ್ ಬರ್ಬೇಕಂತ ಹೇಳಿ. ಮಳೆ ಜೋರು ಬರತ್ತೈತೆ, ಅದಕ್ಕೆ ಇಲ್ಲಿ ಬಂದು ನಿಂತೀವ್ರಿ ನಾವು ಕಟ್ಟೆ ಮೇಲೆ. ಏನಂದು ನಿಮ್ಮ ಫ್ರೆಂಡ್ ಬರತ್ತ ಅಂತ ಬರ್ಲಿ ತಡೆ. ಮತ್ತಷ್ಟು ಜೋರು ಆತು ನಮ್ಮ ಸಾನ್ಯ ಮಳೆ ಇದು. ನೋಡಲ್ಲಿ ಬೀಗ್ರು ಬಂದಾರೆ. ಬಂದವ್ರ ಭಾಳತ್ತೆ ನಾಚಿಗೆ ನೋಡಿ, ನಾಚಿಗೆ ಅಲ್ಲಿ. ಬರ್ರಿ ಬರ್ರಿ ಬರ್ರಿ. ಓಡಾತ್ರಲ್ಲ ಯಾಕೆ? ಹಾಂ, ಅವ್ರಿಗೆ ನಾಚಿಗೆ ಆಯ್ತಾನೆ. ದೇವ್ರನ ಮಳೆ ಒಂದು ಸ್ಟಾಪ್ ಆಗತ್ತೆ ತಗೋ, ಅದೊಂದು ಚಲೋ ಐತಿ. ತೊಗೊಂಬ ಇರಲಿ ಎಮರ್ಜೆನ್ಸಿ. ಹಂಗೇನಾರ ಮಳೆ ಬರತ್ತೆ ಅಂತ ಹೇಳಿದ್ರೆ ಛತ್ರಿ ಇರಬೇಕು ಒಂದು. ಹೆಂಗಂತ ಉಳ್ಳಾಗಡ್ಡಿ ಇವು 20 ಅಂತ 30 ಅಂತ. ಆ ಕಡೆ 30 ಅಂತೇನು? ಅವು ತೊಗೋಬೇಕಲ್ಲ, ಚಲೋ ಸ್ವಲ್ಪ. ಹ್ಞೂ, ಅವು ತೊಗೊಂಬಿಡ. ಇದಲ್ಲ ನಿನ್ನ ಫೇವ್ರೇಟ್ ಬುಟ್ಟಿಗಳು. ಚೌಳಿಕಾಯಿ ಫೇವ್ರೇಟ್ ಅಂತೀಯಲ್ಲ, ಬುಟ್ಟಿಗಳ ಫೇವ್ರೇಟ್ ರೀ. ಬುಟ್ಟಿಗಳು ಫೇವ್ರೇಟ್ ರೀ. ಏನೇನು ಗೊತ್ತೇನು ರೀ? ಈಗ ಮೆಣಸಿನ್ಕಾಯಿ ಬುಟ್ಟಿ, ತರಕಾರಿ ಬುಟ್ಟಿ, ಸೌತೆಕಾಯಿ ಬುಟ್ಟಿ. ಹೆಂಗೆ ರೀ ಕೆಚಿ ನಡೆಯಂಗಿಲ್ಲ. ಈಗೇನಿದ್ರು ಬುಟ್ಟಿಗಟ್ಲೆ ಯಾವಾರ ತಗೊಂಡಿ. ನೆಕ್ಸ್ಟ್ ಹಾಂ, 2 ಕಿಲೋ 30 ಅಂತ, 4 ಕಿಲೋ 40 60 ಆಕೈತಿ. 30 ಆಕೈತಿ. ಸ್ವಲ್ಪ ಘಟ್ಟ ಅನಿಸ್ಬೇಕಲ್ಲ ಅವನ್ನ. ಗಟ್ಟನ್ನು ಯಾಕ್ರಿಪ್ಪ ಅಂತ ಹೇಳಿದ್ರೆ ನಾವು ಇಟ್ಟೈತಲ್ರಿ ಯೂಸ್ ಮಾಡ್ಬೋದು. ಈಗ ಹಣ್ಣು ನೋಡಿ ತೊಗೊಂಡಂತಗೋರು ನಾವು ಆ ಬಿಡಕ್ಕೆ ಬರೋಂಗಿಲ್ಲ. ಹೌದು, ನಾವು ತೊಗೊಳೋದ ಪಲ್ಯ ಮಾಡಕ್ಕೆ ಅವನಿಗೆ ಇಡಕ್ಕೆ. ಇಟ್ಟು ಪಲ್ಯ ಮಾಡೋದನ್ನ ಪಲ್ಯ ಮಾಡಿ ನಡೆಯಂಗಿಲ್ಲ. ಸಾರು ಹೆಂಗೈತೆ ನೋಡ್ರಿ, ಟಮಾಟಿ ಇಲ್ದ ಉಳ್ಳಾಗಡ್ಡಿ ಇಲ್ದ ಸಾರಿಗೆ ಆಗಂಗಿಲ್ಲ. ಹೌದಿಲ್ಲ? ಹೆಂಗ್ರಿ ಕೊತ್ತಂಬರಿ 15 ಕೇಳು. ಕೊತ್ತಂಬರಿ 10 ರೂಪಾಯಿ ಒಂದು. ಇಲ್ಲಿ ಮಟ್ಟ ಕೆಳಗೆ ಬಂದು ಮತ್ತೆ ಚಪ್ಪಲ್ ನೋಡೋದ ಈಗ ಯಾರಿಗೆ? ಸಾನ್ಯಾಗು, ತಮ್ಮನ್ನಾಗು, ನಿನಗೂ. ಈ ನೋಡೋಕಷ್ಟೇ ಫ್ಯಾನ್ಸಿ ಹರಿತಾವ ಇವು. ಹರಿಂಗಿಲ್ಲ ಅಂದಿ? ಚಲೋ ಬರ್ತದೆ ಹಂಗಂತ ತಗೋ. ಒಂದು ಜುಡಿ ಕೈಯಾಗ, ಒಂದು ಜುಡಿ ಹಾಕೊಳಕ್ಕೆ. पता नंबर ना 180 देखो है 180 क्यों है 150 रुपये लास्ट अप ಹಂಗಂತಾರೆ ತಗೋರೆ. ಮೊದಲು ಚಪ್ಪಲ್ ನೋಡಿ ನಾನು ಯಾವ ಬೇಕಂತ ಹೇಳಿ. ಅವು ತೊಗೋಬೇಕು, ಚಲೋ ಬ್ಲ್ಯಾಕ್ ಕಲರ್. ಹ್ಞೂ, ತೊಗೋಬೇಕು ಬ್ಲ್ಯಾಕ್ ಕಲರ್, ಚಲೋ ಕಾಣತ್ತಾವ, ಗಟ್ಟು ಮುಟ್ಕೊಂಡ ಕಾಣತ್ತಾವ. ಹ್ಞೂ, ಒಂದೊಂದು ನೀವು ಡಿಸೈನ್ ಅಲ್ಲ. ಹಾಂ ರೀ, ಹೌದು ರೀ. 400 ರೂಪಾಯಿ ಡಜನ್. ಇವತ್ತು ಹೇಳಿದಿರಾ ನೀವು? ನಾನು ಅದನ್ನ ಹಾಕ್ತಿದ್ದೆ, ಅನ್ನಾರು ಯಾವಾಗ ಹೇಳ್ತಾರೆ ಅಂತೇಳಿ. ಎಷ್ಟು ತೊಗೊಂತಿ? ಡಜನ್ 30 ಡಜನ್.
ಇಲ್ಲಿ ಚಾಲು ನೋಡ್ರಿ ಇಲ್ಲಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನು ಮಾಡ್ತೀವಿ ಗಾಡ್ಸಕ್ಕೆ ನೀವು ಹೋದ ಕಾಲದಾಗ ಸೈಂಟಿಸ್ಟ್ ಆಗಿದ್ದಾನೆ ಹೆಂಗೆ ಅಳಗಾಡ್ತೀವಿ ಟಕ್ ಟಕ್ ಬರ್ಸ್ತೀವಿ ಅವ್ರು ಆಗಿದ್ರನೆ ಅವರು ಚೆಕ್ ಮಾಡತ್ತಾರ ಇಲ್ಲಿ ಟಕ್ ಟಕ್ ಅಂತೇಳಿ ನಮ್ಮ ಸಂಬಂಧ ಆಡ್ಸಾರ ಕಷ್ಟಪಟ್ಟು ಪಾಪ ಅಷ್ಟು ಹೇಳತ್ತವ್ರೆ ಅಷ್ಟು ಹೇಳಕತ್ತಾರ ಅಂದ್ರೆ ನಂಬಿಕೆ ಮಾಡ್ಬೇಕು ಹಾಂ खराब हुआ तो भी लेकर वाली मैं नहीं बोलो तो खराब कर ले का ನೋಡಿ ಹೀರಿಕಾಯಿ ಚೌಳಿಕಾಯಿ ಬೀನ್ಸ್ ಎಲ್ಲ ಇವತ್ತೇನು ಬಾಳೆಹಣ್ಣು ತೊಗೊಳೋದು ಬಾಳೆಹಣ್ಣು ತೊಗೊಳಂಗೆ ನಾವು ಎಷ್ಟು ದಿನ ಆಗಿತ್ತು ಹೋಗ ನಾ ಮರ್ತಾ ಬಿಟ್ಟಿದ್ದೆ ಬಾಳೆಹಣ್ಣು ಹಿಂಗಿರ್ತಾವ ಅಂತೇಳಿ ಹಾಕ್ಬಿಡ್ರಿ ಒಂದು ಕವರ್ ಕೊಟ್ಬಿಡ್ರಿ ಏನರ ಬಿಸಿರ್ತಾವಿದ್ದೆ ಏನು ತೊಗೊಳೋಣ ಇದು ಅಲ್ಲ ಆಲೂಗಡ್ಡೆ ಪಕೋಡ ಹೌದು ಹೋಗಿ ಬಜ್ಜಿ ಮಸ್ತಾವ ಬಜ್ಜಿ ಅಲ್ವಾ ಬಜ್ಜಿ ಹಾಂ ಹ್ಞೂ ಅಲ್ಲಿ ಹಾಕ್ಯಾರ ಬಾಯಿಗೆ ಆತ್ರಿ ಈಗ ಸಂತೆ ಮಾಡೋದೆಲ್ಲ ಆತು ಮನೆಗೆ ಹೊಂಟ್ರು ನಾವು ಮಳೆನೂ ಬರತ್ತಿದ್ದ ಹೋದವ್ರ ಸಂತೆ ಮಾಡಿದ್ದಿಲ್ಲಪ್ಪ ನಾವು ಯಾಕಂದ್ರೆ ಹೋದವ್ರ ಟೂರ್ ಹೋಗೋ ಸಂತೆ ಮಾಡಿದ್ವಿ ನಾವು ಅದಕ್ಕೆ ಇವಾಗ ಲಗನ ಬಂದು ತೊಗೊಂಡು ಯಾಕಂದ್ರೆ ಟಮಾಟೆ ನಾವು ಏನಿದ್ದಿದ್ದೆ ಇಲ್ಲ ತೊಗೊಂಬರ ನಡ್ರಿಪ್ಪ ಮಳೆ ಬರೋದ್ರೊಳಗೆ ಅಂತ ಹೇಳಿ ಬಂದು ನಾನು ಇವರು ಹುಡುಗರು ಬಂದವು ಮನ್ಯಾಗ ಅದಾವ್ರಿ ಅವು ಇಷ್ಟು ಕೆಲಸ ನಾವು ವಾರ ಮಾಡಬೇಕಲ್ಲ ಸಂತಿಗೆ ಹೋಗ್ಬೇಕು ತರಕಾರಿ ತರಬೇಕು ತರಕಾರಿ ತಂದಾದ್ಮ್ಯಾಗ ಎಲ್ಲ ಅದನ್ನು ಶಿಫ್ಟ್ ಮಾಡ್ಬೇಕು ಆವಾಗ ಗುರುವಾರದ ಕೆಲಸ ಮುಗ್ದಂಗೆ ಇಲ್ಲ ಮುಗ್ದಂಗಲ್ಲ ಸ್ಪೀಟ್ ಮಾಡಬೇಕಲ್ಲ ಸ್ಪೀಟ್ ಮಾಡಿ ಫಾತಂಗೆ ತಗೊಡಿಸ್ಬೇಕು ಆವಾಗ ಗುರುವಾರದ ಕೆಲಸ ಮುಗ್ದಂಗೆ ಮತ್ತು ಮುಂದಿನ ಗುರುವಾರ ಬರೋದು ವೇಟ್ ಮಾಡೋದು ಆಮ್ಯಾಗ ನಾವು ಹೋಸಲೂ ಇದು ಮಾಡಿದ್ದಿಲ್ಲ ಸಂತಿ ಮಾಡಿದ್ದಿಲ್ಲ ಇವತ್ತಿಗೆ ಏನಿದೆಲ್ಲ ಹಂಗೆ ಪ್ಯಾಕ್ ಮಾಡ್ಕೊರಿ ಅದು ಮಾಡ್ಕೊರಿ ರೊಟ್ಟಿ ಮಾಡ್ಕೊರಿ ಅವಲಕ್ಕಿ ಮಾಡ್ಕೊರಿ ಅಂತೇಳಿ 8 ದಿನ ಹೆಂಗೆ ಬರ್ತೈತೆ ನೋಡಿ ಗೊತ್ತನ ಆಗಿಲ್ಲ ಅಲ್ಲೇ 8 ದಿನ ಆಗಿ ಹೋತು ಹಂಗೆ ಮತ್ತೆ ದಿನ ಕಳ್ದಿದ್ದೆ ಗೊತ್ತಾಗಿಲ್ಲ ಈಗ ಉಳ್ಳಾಗಡ್ಡಿ ಹಾಕಿದ್ದೇನೆ ಏನಾಯ್ತು ಸ್ವಲ್ಪ ಅದಾವ ಉಳ್ಳಾಗಡ್ಡಿ ಎಷ್ಟಾಯ್ತು ಚಲೋ ಆಗ್ತವ ಎಕ್ಸ್ಟ್ರಾ ಇರ್ಬೇಕು ಮನೆ ಒಳಗೆ ಆ ಫ್ರಿಜ್ ಮೇಲೆ ದೊಡ್ಡ ಕವರ್ ಐತೆ ನೋಡ್ಕೊಡ್ರಿ ಈ ಕವರ ವೈಟ್ ಕವರ್ ಅದೇನು ಟೊಮೆಟೊ ಹಾಕ್ತಿ ಈಗ ಹೆಂಗದು ಗೊತ್ತೇನು ರೀ ನಮ್ಮ ಮನೆಯೊಳಗೆ ತರಕಾರಿ ಇಡಕ್ಕೆ ಜಾಗ ಅದ ಅಂತ ಹೇಳಿದ್ರೆ ಫ್ರಿಜ್ಜರ್ ಈಗ ಉಳ್ಳಾಗಡ್ಡಿ ಅಷ್ಟು ಬಿಟ್ಟೈತಲ್ಲ ರೀ ಟಮಾಟೆ ಆಗಲಿ ಆಮ್ಯಾಗೆ ಸೌತೆಕಾಯಿ ಆಗಲಿ ಕೊತ್ತಂಬರಿ ಆಗಲಿ ಆಮ್ಯಾಗೆ ಈಗ ಏನಂತಾರಕ್ಕೆ ಚೌಳಿಕಾಯಿ ಆಗಲಿ ಇವೆಲ್ಲ ಐತಲ್ಲ ರೀ ಅದ್ರಾಗ ಇಡ್ತೀವಿ ನಾವು ಆಲೂಗಡ್ಡೆ ಆಗಲಿ ಬಾಳೆಹಣ್ಣು ಬಿಟ್ಟು ತೆಂಗಿನಕಾಯಿ ಬಿಟ್ಟು ಆಲ್ಮೋಸ್ಟ್ 90% ಅದಲ್ಲ ರೀ ತರಕಾರಿ ಎಲ್ಲ ಇದ್ರೊಳಗೆ ಫಿಕ್ಸ್ ಇದೆ ನಮ್ಮದು ಜಾಸ್ತಿ ತರ್ಲಿಲ್ರಿಪ್ಪ ಹ್ಞೂ ಚಲೋ ಮಾಡಿದಾಳೆ ಮಳೆಗೆಲ್ಲ ಮೊದಲು ಅಲ್ಲೇ ಕೊಳ್ತೈತೆ ಹ್ಞೂ ಆಮ್ಯಾಗ ಇಲ್ಲಿ ನೋಡ್ರಿ ನಮ್ಮ ಫ್ರಿಜ್ ಒಳಗೆ ಏನೇನೈತಿ ಎಲ್ಲ ಕಾಳು ಕಡಿ ರವೆ ಪುಟಾಣಿ ಎಲ್ಲ ಇದ್ರಾಗ ಸಮ ಟಮಾಟೆ ಅದಾವಷ್ಟು ಇನ್ನೂ ನೋಡಿ ಹ್ಞೂ ಹ್ಞೂ ಮತ್ತೆ ಈ ವಾರದ ಮುಂದಿನ ಇರೋದಿಲ್ಲ ಗಪ್ಪನ ಜಂಪ್ ಆಗ್ಬಿಡತ್ತೆ ಹೌದು ಅದು ಹೆಂಗಿರ್ಬೇಕು ಟಮಾಟೆ ಅಂತ ಹೇಳಿದ್ರೆ ಕಾಯಿ ಒಳಗೆ ಇರ್ಬೇಕು ಕಾಯಿ ಒಳಗೆ ಇದ್ರತ್ತಲ್ಲ ಸ್ವಲ್ಪ ದಿನ ನೈಟ್ ಯೂಸ್ ಮಾಡ್ಬೋದಾ ಹಣ್ಣು ತೊಗೊಂಡು ಅಂತ ಹೇಳಿದ್ರೆ ಅವು ಇಡಕ್ಕೆ ಬರೋಂಗಿಲ್ಲ ಆಗಿಂದಾಗ ಆನ್ ದ ಸ್ಪಾಟ್ ಅವು ಸಾರಾಗಲಿ ಏನಾರಾಗಲಿ ಮಾಡಿಬಿಡ್ಬೇಕು ಹಿಂಗಾಗೈತೆ ರೀ ನಾವು ಟಮಾಟೊ ತರಕ್ಕೆ ಹೋದಾಗ ಸ್ವಲ್ಪ ಕಾಯಿ ನೋಡ್ತೀವಿ ಕಾಯಿ ನೋಡ್ಕೊಂಬರ್ತೀವಿ ನಾವು ಕಾಯಿ ಐತಲ್ರಿ ಇಡ್ಬೋದು ನಾವು ಹಣ್ಣು ತಂದು ಇಡಕ್ಕೆ ಆಗಂಗಿಲ್ಲ ಇಲ್ಲಿ ಅದನ್ನೇ ಟಮಾಟೆ ಇದನ್ನು ತೆಗೇನೆ ಇದನ್ನು ಫಸ್ಟ್ ಇಡೀನೆ ಯಾಕಂತ ಹೇಳಿದ್ರೆ ಇವು ಇಡ್ಬೋದ ಇವು ಪಟ್ಟಿಗೆ ಸಾರು ಮಾಡಿಬಿಡೈತಿ ಇದು ಮಾಡಿಬಿಡ ಟಮಾಟೊ ಜ್ಯೂಸ್ ಹೌದಾ ಟಮಾಟೊ ಜ್ಯೂಸ್ ಮಾಡ್ಬೋದಲ್ಲ ಮತ್ತೆ ಒಮ್ಮೆ ಮಾಡಿಲ್ಲಲ್ಲ ಹಾಕಿ ಮಾಡಿ ಮತ್ತೊಮ್ಮೆ ಸಕ್ಕರೆ ಟಮಾಟೆ ಹಾಕಿ ನೋಡೋದು ಹೆಂಗೆ ಹಾಕೈತಿ ಮಸ್ತ್ ಸಿಹಿ ಹುಳಿ ಹುಳಿ ಏನು ಹಾಕತ್ತಿ ನೀನು ಕರೆ ನನಗೆ ಟಮಾಟೊ ಜ್ಯೂಸ್ ಮಾಡ್ಬೋದೇನೆ
ಇನ್ನು ಮಾಡಕ್ಕೆ ಬರೋಂಗಿಲ್ಲ. ಮಾಡಕ್ಕೆ ಬರ್ತೈತಲ್ಲ. ಮಾಡಕ್ಕೆ ಬರ್ತದೆ ಅಂತ ಹೇಳಿದ್ರೆ ಮಾಡಿಬಿಡೆ.